ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಡಿ ಚಿನ್ನು ಲೈಫ್ ಸ್ಟೈಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ನಾನು ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಹಾಕೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಫಸ್ಟು ನೀಟಾಗಿ ಮಾವಿನಕಾಯಿನ ತೊಳ್ಕೊಂಡು ನೀರಿನಂಶ ಹೋಗುವಾಗಿ ಒರೆಸಿ ಎತ್ತಿಟ್ಕೊಳ್ಬೇಕು ಫ್ರೆಂಡ್ಸ್. ನಂತರ ನಾನಿಲ್ಲಿ ವಾಟೆ ಬಿಟ್ಟು ಹೆಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಬ್ಯಾಕು ಫ್ರಂಟ್ ಎರಡು ಹೆಚ್ಕೊಂಡು ಸೈಡ್ಸಲ್ಲಿರೋ ಪೀಸಸ್ನ ನೀಟಾಗಿ ಹೆಚ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ತುಂಬ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಹೆಚ್ಕೊಳ್ತಿದ್ದೀನಿ ಉಪ್ಪಿನಕಾಯಿಗೆ. ಈ ರೀತಿ ಚಿಕ್ಕದಾಗಾದ್ರೂ ಹೆಚ್ಕೋಬೋದು, ದೊಡ್ಡದಾಗಾದ್ರೂ ಹೆಚ್ಕೋಬೋದು. ಬಟ್ ತಿನ್ನೋಕೆ ಚಿಕ್ಕದಾಗಿದ್ರೂ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ರೀತಿ ಚಿಕ್ಕದಾಗಿ ಹೆಚ್ಕೊಳ್ತಿದ್ದೀನಿ. ತೋಟಪುರಿಕಾಯಿ ಉಪ್ಪಿನಕಾಯಿ ತುಂಬ ದಿನ ತಡೆಯೋದಿಲ್ಲ, ಬಟ್ ಸೀಸನ್ಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಇದನ್ನು ನಾವಿಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೋಬೋದು ಫ್ರೆಂಡ್ಸ್. ಹಾಗಾಗಿ ನಾನು ಇಲ್ಲಿ ಇದನ್ನು ಸ್ವಲ್ಪ ಚಿಕ್ಕದಾಗಿನೇ ಹೆಚ್ಚಿ ಉಪ್ಪಿನಕಾಯಿ ಹಾಕೊಳ್ಳೋದನ್ನು ತೋರಿಸ್ತಿದ್ದೀನಿ. ಇದನ್ನು ಫ್ರಿಜ್ಜಲ್ಲೇ ನಾವು ಸ್ಟೋರ್ ಮಾಡಬೇಕು ಫ್ರೆಂಡ್ಸ್. ಬಟ್ 4 ಇಂದ 5 ಡೇಸ್ ಅಥವಾ 2 ಇಂದ 3 ಡೇಸ್ ಆದರೂ ನಾವು ಇದನ್ನು ಉಪ್ಪಿನಕಾಯಿ ಹಾಕಿ ಹೊರಗೆ ಇಟ್ಟಿರಬೇಕು. ಇಲ್ಲ ಅಂತಂದರೆ ಅದು ಹೋಳುಗಳಿಗೆ ಉಪ್ಪು ಖಾರ ಹತ್ಕೋಬೇಕಲ್ಲ, ಹಾಗಾಗಿ. ಇಲ್ಲಾಂದರೆ ಉಪ್ಪು ಖಾರ ಹತ್ಕೊಳ್ಳಲ್ಲ. ನಾವು ಡೈರೆಕ್ಟ್ ಉಪ್ಪಿನಕಾಯಿ ಹಾಕಿದ ತಕ್ಷಣ ನಾವು ಫ್ರಿಜ್ಜಲ್ಲಿ ಎತ್ತಿಟ್ವಿ ಅಂತಂದರೆ ಹತ್ತೋದಿಲ್ಲ. ಹಾಗಾಗಿ ನೋಡಿ, ಈ ರೀತಿ ನಾನು ಚಿಕ್ಕ ಚಿಕ್ಕ ಪೀಸಾಗಿ ಈ ಥರ ಕತ್ತರಿಸಿ ಅಷ್ಟು ಮಾವಿನಕಾಯಿನ ಈ ಥರ ಕತ್ತರಿಸಿ ಒಂದು ಬೌಲ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಎತ್ತಿಟ್ಕೊಂಡು ನಂತರ ಒಂದು ಬಾಣಲಿಗೆ ನಾನು ಸಾಸಿವೆ, ಜೀರಿಗೆ ಮತ್ತು ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಮಿಕ್ಸಿ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಸ್ವಲ್ಪ ಘಮ ಬರುತ್ತಲ್ಲ, ಆಗ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಹುರಿತೀವಲ್ಲ ಆ ರೀತಿ ಹುರ್ಕೋಬೇಕು. ಇಲ್ಲಾಂದರೆ ಬಿಸಿಲಿಗೆ ಹಾಕ್ಕೊಂಡು ಹೋಗಿ, ಬಟ್ ಬಿಸಿಲು ಅನ್ನೋದಕ್ಕಿಂತ ಹುರ್ಕೊಂಡು ಸ್ವಲ್ಪ ಹೊತ್ತಿಗೆ ಬಿಟ್ಟು ಸ್ವಲ್ಪ ತರ್ತರಿಯಾಗಿ ಈ ಥರ ರುಬ್ಕೋಬೇಕು ಫ್ರೆಂಡ್ಸ್. ಈ ಥರ ರುಬ್ಬಿ ಎತ್ತಿಟ್ಕೋಬೇಕು. ನಂತರ ನಾನು ಇಲ್ಲಿ ಅದೇ ಬಾಣಲಿಗೆ ಆಯಲ್ನ ಹಾಕ್ಕೊಳ್ತಾ ಇದ್ದೀನಿ. ಆಯಲ್ ಕಾಯಿ ಅಷ್ಟರಲ್ಲಿ ನಾವು ಬೆಳ್ಳುಳ್ಳಿನ ಚಚ್ಕೊಳ್ಳೋಣ. ಬೆಳ್ಳುಳ್ಳಿನ ಜಚ್ಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ, ಮಿಕ್ಸಿ ಇರುವಂಥ ಸಾಸಿವೆ, ಜೀರಿಗೆ ಅಥವಾ ಬರೀ ಸಾಸಿವೆನೂ ನಾನಿಲ್ಲಿ ಒಗ್ಗರಣೆ ಕೊಟ್ಕೊಳ್ತಿದ್ದೀನಿ. ಒಗ್ಗರಣೆ ಕೊಟ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ಸಾಸಿವೆ ಲೆಸ್ ಮಾಡ್ಬೋದು, ಬಟ್ ಒಗ್ಗರಣೆ ಕೊಡಲೇಬೇಕು. ನಂತರ ನಾನು ಇಲ್ಲಿ ಕರ್ಬೇವನ್ನ ಹಾಕ್ತಾ ಇದ್ದೀನಿ. ನಂತರ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ ಈ ರೀತಿಯಾಗಿ. ಇದನ್ನು ಸ್ವಲ್ಪ ಒಂಬಣ್ಣ ಬರೋ ರೀತಿ ನಾನು ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ತೀನಿ. ಆ ಕಾದಿರೋ ಎಣ್ಣೆಗೆನೆ ಇದು ಫ್ರೈ ಆಗುತ್ತೆ ಫ್ರೆಂಡ್ಸು. ಹಾಗಾಗಿ ಇಲ್ಲಿ ನಾನು ಹೆಚ್ಚಿಟ್ಕೊಂಡಿರೋ ಮಾವಿನಕಾಯಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ, ಮನೆಯಲ್ಲೇ ಮಾಡ್ಕೊಂಡಿರೋದು, ಅರಿಶಿಣ, ಇದಿಷ್ಟೂ ಹಾಕ್ಕೊಂಡು ಆಮೇಲೆ ನಾವು ಕಾಸಿ ಇದು ಬಿಸಿದ ಹಾಕ್ಕೋಬಾರ್ದು ಫ್ರೆಂಡ್ಸ್. ಏನು ಎಣ್ಣೆನ ನಾವು ಆಲ್ರೆಡಿ ಇದನ್ನು ಮಾಡಿ ಒಂದು 1/2 hour ಬಿಟ್ಟಿದ್ದೀನಿ. ಅಂದರೆ ತಣ್ಣಗೆ ಆದಮೇಲೆ ಈ ಮಿಕ್ಸ್ಚರ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ನಂತರ ನಾನು ಅದು ಒಂದು ವಿಡಿಯೋ ಸ್ಕಿಪ್ ಆಗಿದೆ ಫ್ರೆಂಡ್ಸ್. ಅದೇ ನಾವು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಸಹಿತ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಿಜವಾಗ್ಲೂ ಸಖತ್ತಾಗಿತ್ತು ಫ್ರೆಂಡ್ಸ್. ಉಪ್ಪಿನಕಾಯಿ ರೆಡಿ, ಇನ್ಸ್ಟೆಂಟಾಗಿ ಆಗುತ್ತೆ. ಇದನ್ನು 2 ಇಂದ 3 ಡೇಸ್ ಇದೇ ರೀತಿ ಮುಚ್ಚಿಡಬೇಕು, ಕೈ ಆಡಿಸ್ಬೇಕು, ಮುಚ್ಚಿಡಬೇಕು, ಕೈ ಆಡಿಸ್ಬೇಕು. ನೋಡ್ತಿದ್ರೆಲ್ಲ ರಸ ಯಾವ ರೀತಿ ಇದೆ, ಎಣ್ಣೆ ಮೇಲೆ ಬಂದು ನಿಂತಿದೆ. ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಉಪ್ಪಿನಕಾಯಿ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಒಂದು ಡಬ್ಬ, ಪ್ಲಾಸ್ಟಿಕ್ ಡಬ್ಬಕ್ಕೆ ನಾವು ಇದನ್ನು ಎತ್ತಿಟ್ಕೋಬೋದು. ಬಟ್ 2 ಅಥವಾ 3 ಡೇಸ್ ಹೊರಗಿರಲೇಬೇಕು, ಕೈ ಆಡಿಸ್ತಾನೆ ಇರಬೇಕು ಫ್ರೆಂಡ್ಸ್. ಈ ರೀತಿ ಆಡಿಸೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹೋಳುಗಳಿಗೆಲ್ಲ ಹಚ್ಕೊಳ್ಳುತ್ತೆ. ನಂತರ ನಾವು ಇದನ್ನು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೋದು ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಹೆಲ್ತಿ ಫ್ರೆಂಡ್ಸ್, ಸಖತ್ತಾಗಿತ್ತು. ನೀವು ಮನೇಲಿ ಮಾಡ್ಕೊಳ್ಳಿ. ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ಹೆಣ್ಮಕ್ಳಿಗೆ ಉಪಯೋಗ ಆಗೋಂಥ ವೀಡಿಯೋಸು ನಿಮಗೆ ಬಂದು ಮುಟ್ಟುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ.